ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಾವು ಹುಣಸೂರು ಟು KRS ಟ್ರಾವೆಲ್ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಡಾಕ್ಯುಮೆಂಟ್ಸ್ನ ನಾನು ರಿಸೀವ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿ ಹೊರಟಿದ್ದು. ಆನ್ ದ ವೇ ಹೋಗ್ತಾ ಮೈಸೂರು ಟು ಹುಣಸೂರು ಟ್ರಾವೆಲ್ ಮಾಡೋರು ಗೊತ್ತಿರುತ್ತೆ, ಇಲ್ಲಿ ಫ್ರೂಟ್ಸು ಸಿಗುತ್ತೆ ಅಂತ ಹೇಳಿ. ಅಲ್ಲಿ ನನ್ನ ಮಗಳು ನೋಡಿದ ತಕ್ಷಣ ಅಲ್ಲಿ ಮಾವಿನ ಹಣ್ಣು ಮಾರ್ತಾಯಿದ್ರು. ಅಮ್ಮ ಬೇಕೇ ಬೇಕು ಅಂತ ಹಠ ಹಿಡಿದ್ಲು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ತೊಗೊಳ್ಳೋಣ ಅಂತ ಹೇಳಿ ಕೆಳಗಡೆ ಇಳಿದಿದ್ದಾರೆ. ಸೊ ನಾವು ಕೂಡ ನೋಡ್ತಾ ಇದ್ದೀವಿ, ಅವರು ಯಾವುದು ಟೇಸ್ಟಿಯಾಗಿರುತ್ತೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅವರು ಅದನ್ನು ಕೂಡ ಕಟ್ ಮಾಡಿ ಟೇಸ್ಟ್ ಮಾಡಿ ಸರ್ ಅಂತ ಹೇಳಿ ಕೊಡ್ತಾಯಿದ್ರು. ಇಲ್ಲಿ ನನ್ನ ವ್ಲಾಗಲ್ಲಿ ವಾಯ್ಸ್ ಓವರ್ ಕೂಡ ಏನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ, ನನ್ನ ಮಗಳು ತುಂಬ ಡಿಸ್ಟರ್ಬೆನ್ಸು, ಅದ್ರ ಜೊತೆಗೆ ಮಧ್ಯದಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ಮಾತಾಡೋದು, ವೇ ಆಫ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಬಟ್ ಅದು ಕ್ಲಾರಿಟಿ ಆಗಿರೋದಿಲ್ಲ, ಜೊತೆಗೆ ಇವಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಯಾರು ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅಥವಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದು ನನಗೆ ಸಪೋರ್ಟ್ ಮಾಡುತ್ತೆ, ನನ್ನ ಮೋಟಿವೇಟ್ ಕೂಡ ಆಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮಾವಿನಕಾಯಿ ಯಾವುದು ದಪ್ಪಾಗಿರೋ ಮಾವಿನಕಾಯಿ ತುಂಬ ಟೇಸ್ಟಿಯಾಗೈತೆ, ಅದನ್ನು ತೊಗೊತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆಯಿತು, ನಿಮಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಇನ್ನೊಂದು ಅದಲ್ಲದೆ ಸಣ್ಣಗಿರೋ ಮಾವಿನ ಹಣ್ಣನ್ನು ತೊಗೊಂಬಂದಿದ್ರು. 2 ಥರ ತಂದಿದ್ರು. ಒಂದನ್ನು ಆಲ್ರೆಡಿ ಕಟ್ ಮಾಡಿಸಿ ತಂದಿರೋ ಮಾವಿನ ಹಣ್ಣನ್ನು ತಿಂದು ಲೂಸ್ ಮೋಷನ್ ಕೂಡ ಆಯಿತು. ವಾಶ್ ಮಾಡಿದೆ, ಸ್ವಲ್ಪ ಪೌಡರ್ಗಳನ್ನ ಜಾಸ್ತಿ ಬಳಸಿರ್ತಾರೆ. ಸೊ ನೋಡಿ ಮಕ್ಕಳಿಗೆ ಕೊಡಿ. ಸೀಸನ್ ವೈಸಲ್ಲಿ ಸೀಸನ್ ಫ್ರೂಟ್ಸ್ ಯಾವುದಿರುತ್ತೋ ಅದನ್ನು ತಿನ್ನೋದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಬಟ್ ತುಂಬ ಅಂದರೆ ತುಂಬ ಫ್ಲೇವರ್ ಬೇರೆ ಥರ ಇತ್ತು. ಏನು ಅಂತ ಹೇಳಿದ್ರೆ ಪೌಡರ್ ಹಾಕಿ ಹಣ್ಣು ಮಾಡಿರುವಂಥದ್ದು ಕೆಲವೊಂದು ಕಡೆ ಇರುತ್ತೆ, ಆರ್ಗ್ಯಾನ್ ಆಗೂ ಇರುತ್ತೆ, ಬಟ್ ನಮಗದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೋಡಿ ಬಳಸಿ. ನನ್ನ ಮಗಳಿಗೆ ನಿಜವಾಗ್ಲೂ ತಿನ್ನಿಸ್ತಿರೋದೆ ಸ್ವಲ್ಪ ಉತ್ತಮ ಅಂತ ನನಗನ್ನಿಸ್ತು. ಅವಳು ಪಾಪ ಒಂದೇ ಒಂದು ಪೀಸನ್ನು ತಿಂದಳು ಅಷ್ಟೇ. ಅದರ್ವೈಸ್ 2 ಮಾವಿನ ಹಣ್ಣು ನಾವೇ ತಿಂದ್ಬಿಟ್ಟು, ಹಾಗಾಗಿ ನಮಗೆ ಸ್ವಲ್ಪ ಹೊಟ್ಟೆ ನೋವು ಬರೋ ಥರ ಫೀಲಾಗಿ ಸ್ವಲ್ಪ ಲೂಸ್ ಮೋಷನ್ ಕೂಡ ಆಯಿತು. ಅದಾದಮೇಲೆ ನಾವು ಕೂಡ ಯಾವ ಕೆಲಸಕ್ಕೆ ಹೋಗಿದ್ವು ಅಲ್ಲಿಗೆ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು. ನಿಜವಾಗ್ಲೂ ಮಾವಿನ ಹಣ್ಣು ಆರ್ಗ್ಯಾನ್ ಆಗಿದ್ದು, ನೀವು ಮಾರೋರಾದರೂ ಅಷ್ಟೇ ತೊಗೊಳ್ಳೋರಾದರೂ ಅಷ್ಟೇ, ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ತಿನ್ನೋ ಪದಾರ್ಥಗಳನ್ನು ಆದಷ್ಟು ಹೆಲ್ತಿಯಾಗಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ದೇವರು ಅನ್ನೋದು ಎಷ್ಟು ನಿಜನೋ ತಿನ್ನೋ ಪದಾರ್ಥದಲ್ಲಿ ದೇವರಿದ್ದಾರೆ ಅನ್ನೋದು ಅಷ್ಟೇ ನಿಜ. ಯಾರು ಅದನ್ನು ಒಳ್ಳೆ ರೀತಿಯಾಗಿ ಕೊಡ್ತಾರೋ ಅವ್ರಿಗೆ ನಿಜವಾಗ್ಲೂ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಆದಷ್ಟು ಕೊಡುವಂತಹ ತಿನ್ನೋ ಪದಾರ್ಥಗಳನ್ನು ಒಳ್ಳೆಯದಾಗಲಿ, ಅವರು ಚೆನ್ನಾಗಿರಲಿ ಅಂತ ಕೊಡಿ ಅಂತ ಕೇಳ್ಕೊತ, ಅದಾದಮೇಲೆ ಇದು KRS ಬ್ಯಾಕ್ ವಾಟರಲ್ಲಿ ಇರುವಂತಹ ಇದು ಇಲ್ಲಿಗೆ ಅಲೋ ಇಲ್ಲ. ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ಅದನ್ನು ಶೂಟ್ ಮಾಡಿದ್ದೋ ಅಷ್ಟೇ. ಇದು ನಮಗೆ ನಿಯರೆಸ್ಟ್ ಪ್ಲೇಸ್, ಈ ರೋಡಲ್ಲಿ ಹೋದರೆ ನಿಯರೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ನಿಯರೆಸ್ಟ್ ಪ್ಲೇಸಲ್ಲೇ ಹೋಗೋಣ, ರೋಡಲ್ಲೇ ಹೋಗೋಣ ಅಂತ ಹೇಳಿ ಹೊರಟು. ಫಸ್ಟ್ ಟೈಮ್ ನಾನು ನನ್ನ ಮಗಳು ಇಬ್ಬರು ಕೂಡ ಸನ್ರೂಫ್ ಓಪನ್ ಮಾಡಿಕೊಂಡು ಔಟ್ಸೈಡಲ್ಲಿ ವ್ಲಾಗನ್ನು ಶೂಟ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಜನ ನಮ್ಮನ್ನು ಹರಿಸೋರು ಇದ್ದಾರೆ, ನಮ್ಮನ್ನು ನೋಡಿ ಓ ಹೌದಾ ಹಿಂಗೆ ಹಂಗೆ ಅಂತ ಮಾತಾಡೋರು ಇದ್ದಾರೆ. ಸೊ ನಾನೇ ಆಗಿರ್ಬೋದು, ನಮ್ಮ ಮನೆಯವರೇ ಆಗಿರ್ಬೋದು, ಅಥವಾ ನನ್ನ ಮಗಳೇ ಆಗಿರ್ಬೋದು, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕಲ್ತಿರೋವಂಥ ಪಾಠ, ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ, ಬೇರೆಯವರು ನನ್ನ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಈ ಎರಡೂನ್ನ ನಾನು ಲೈಫಲ್ಲಿ ಜಾಸ್ತಿ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನಾನು ನೆಮ್ಮದಿಯಾಗಿ ಚೆನ್ನಾಗಿರ್ತೀನಿ. ಒಂದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಯಾರೋ ಒಬ್ಬರು ಥರ್ಡ್ ಪಾರ್ಟಿಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಹೊರತು ನಮ್ಮ ಮಧ್ಯದಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಆಗೋದಿಲ್ಲ. ಆದರೂ ಕೂಡ ಅದನ್ನು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಯಾರೇ ಆದರೂ ಅಷ್ಟೇ ಅವರವರ ಲೈಫು ಅವ್ರವ್ರಿಗೆ ಹೆಚ್ಚಾಗಿರುತ್ತೆ. ಸೊ ನೀವು ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡಿ, ಬೇರೆಯವ್ರ ಮುಂದೆ ಹೋಗಿ ಹೇಳಿ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ರಿಟರ್ನ್ ಆಗಬಹುದು. ಸೊ ಹಾಗಾಗಿ ಎಲ್ರಿಗೂ ಅಷ್ಟೇ ಕಿವಿ ಮಾತು ಹೇಳ್ತಾ ಇರುವಂಥದ್ದು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ
ಏಳಿಗೆಗೆ, ನಿಮ್ಮ ಜೀವನಕ್ಕೆ ನೀವು ಚೆನ್ನಾಗಿರಬೇಕು ಅನ್ನೋದಕ್ಕೆ ಅದೇ ಯೋಚನೆ ಮಾಡಿದ್ರೆ ಅದು ಒಳ್ಳೆಯದು. ಯಾರೋ ನಿಮಗೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸರಿ ಮಾಡೋಕ್ಕೂ ಹೋಗಬೇಡಿ. ಯಾಕೆಂದರೆ ನಾವು ವಿಲನ್ ಆಗ್ತೀವಿ. ಸೊ ಅವರು ನಮಗೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ, ಅದು ಪಾಸಿಟಿವೋ ನೆಗೆಟಿವೋ ಬಿಟ್ಬಿಡಬೇಕು. ಸೊ ಆವಾಗ ಅವ್ರ ಲೈಫು ಚೆನ್ನಾಗಿರುತ್ತೆ, ನನ್ನ ಲೈಫು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಟೈಮ್ ಕೂಡ ಇಲ್ಲ ಅಂತ ಹೇಳ್ತಾ, ಇದು KRS ಆನ್ ದ ವೇ ಹೋಗ್ತಾ ಇರುವಂಥ ವ್ಲಾಗು. ಇದು ಸನ್ರೂಫಲ್ಲಿ ವ್ಲಾಗ್ ಮಾಡೋಣ ಅಂತ ಹೇಳಿ, ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಓಪನ್ ಮಾಡಿಕೊಂಡು ಅಲ್ಲಿಂದ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ನಿಜವಾಗ್ಲೂ ಈ ಥರ ಒಂದು ಲಾಂಗ್ ಡ್ರೈವು ಫ್ಯಾಮಿಲಿಯವ್ರ ಜೊತೆ ಹೋದರೆ ಒಂದು ರಿಲ್ಯಾಕ್ಸ್ಡ್ ಆಗಿರುವಂಥದ್ದು. ಯಾವಾಗಲೂ ವರ್ಕು ಅಂತ ಹೇಳಿ ಪ್ರೆಷರ್ನೆಸ್ಸಲ್ಲೇ ಜಾಸ್ತಿ ಇರ್ತೀವಿ ನಾವು. ಇವಾಗ ಇತ್ತೀಚೆಗೆ 3 to 4 ಡೇಸಿಂದ ನಮ್ಮ ಮನೆಯವ್ರು ಕೂಡ ಜೊತೆಯಲ್ಲೇ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನನಗೆ ಲೋ BP ಆಗಿದೆ, ಜೊತೆಗೆ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗಿಬಿಟ್ಟಿತ್ತು. ಮತ್ತು ನಾನು ಎಷ್ಟೇ ಕಾನ್ಸಂಟ್ರೇಟಿಂದ ಫುಡ್ಡನ್ನ ತೊಗೊತಾ ಇದ್ರು, ಸೊ ಈ ಥರ ಇಶ್ಯೂಸ್ಗಳು ಜಾಸ್ತಿ ಆಗ್ತಾಯಿದೆ. ಈ ಥರ ನೋಡಿ, ಹೊರಗಡೆ ವ್ಯೂಸ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು KRS ಬ್ರಿಡ್ಜ್ ಆಗಿದೆ, ಹೋಗುವಂಥ ದಾರಿ. ಗ್ರೀನರೀಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಡಾಕ್ಟರ್ ಕೇರ್ಫುಲ್ಲಾಗಿರಿ ಅಂತ ಹೇಳಿದ್ರು ಅಂತ ಹೇಳಿ ನಮ್ಮ ಮನೆಯವರು ಜೊತೆಯಲ್ಲೇ ಇರ್ತಾರೆ. ಮನೇಲಿದ್ದರೆ ಮಾತ್ರ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಈವನ್ ಕಾಲೇಜಿಗೂ ಕೂಡ ಜೊತೆಯಲ್ಲೇ ಕರ್ಕೊಂಡೋಗಿ ಬರ್ತಾಯಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಂಗೆ ತುಂಬ ತಲೆ ಸುತ್ತುತ್ತೆ. ಹಾಗಾಗಿ ಅವರು ಸ್ವಲ್ಪ ಇವಳು ಎಲ್ಲಾದರೂ ಬಿದ್ದುಬಿಡ್ತಾಳೆ ಅಂತ ಹೇಳಿ ಭಯಕ್ಕೆ ಜೊತೆಗೆ ಮಗು ಕೂಡ ನೋಡ್ಕೊಳ್ಳೋರಿಲ್ಲ. ಸೊ ಹಾಗಾಗಿ ಜೊತೆಯಲ್ಲೇ ಹೋಗಿ ಜೊತೆಯಲ್ಲೇ ಬರ್ತಾಯಿದ್ದೀವಿ. ನಮ್ಮ ಪ್ರಾಬ್ಲಮ್ಸ್ಗಳು ನಾವೇ ಫೇಸ್ ಮಾಡ್ತಾ ಇರೋದ್ರಿಂದ ನಾವು ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗೋದಿಲ್ಲ. ಲೈಫನ್ನ ಲೀಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ದೇವರು ಶಕ್ತಿ ಕೊಡೋವರೆಗೂ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಶಕ್ತಿ ಇರೋವರೆಗೂ ದುಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ನನ್ನ ಕಾನ್ಸೆಪ್ಟ್ ಇನ್ನೊಂದೇನು ಅಂದರೆ, ನಾನು ಇವತ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಏನು ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಬೇಕು. ಆದಷ್ಟು ಒಬ್ರಿಗೆ ಒಳ್ಳೇದು ಮಾಡಬೇಕೇ ಹೊರತು ಕೆಟ್ಟದ್ದು ಮಾಡಬಾರ್ದು. ಸೊ ಆ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಹುಣಸೂರು ಟು ಮೈಸೂರು ಟ್ರಾವೆಲಿಂಗಲ್ಲೇ ಮಳೆ ತುಂಬ ವಿಪರೀತ ಇತ್ತು. ಇದು ಬಿಳ್ಕೆರೆ ಕ್ರಾಸಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಹೇಳಿ ನನ್ನ ಮಗಳು ಆ ಒಂದು ರೆಸ್ಟೋರೆಂಟು ನನ್ನ ಮಗಳು ಮೈಂಡ್ಸೆಟ್ಟಲ್ಲಿ ಹೇಗಿದೆ ಅಂದರೆ, ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾ ಇರ್ತೀವಿ. ಲಾಸ್ಟ್ ಟೈಮು ಸ್ಯಾರಿ ವೇರ್ ಮಾಡಿಕೊಂಡು ಈ ರೆಸ್ಟೋರೆಂಟಿಗೆ ಬಂದಿದ್ದು. ಅಮ್ಮ ಸ್ಯಾರಿ ಹುಟ್ಟಿದ್ದಾಗ ಹೋಗಿದ್ವಲ್ಲ ಆ ರೆಸ್ಟೋರೆಂಟ್ಗೆ ಹೋಗೋಣ, ನಾನು ಅವಳು ಹೇಳೋದು ನಾಷ್ಟ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಕೇಳ್ತಾ ಇದ್ಲು. ತುಂಬ ಫನ್ನಿಯಾಗಿತ್ತು. ಅಲ್ಲಿ ಏನಕ್ಕೆ ಇವಳು ಇಷ್ಟಪಡ್ತಾಳೆ ಅಂದರೆ, ಇಲ್ಲಿ ಸ್ವಲ್ಪ ಆಟ ಆಡುವಂಥ ಇವೆಂಟ್ಗಳಿಗೆ ಈ ಥರದನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಅವಳು ಇಷ್ಟಪಡ್ತಾಳೆ. ಹೋಗೋಣ ಅಂತ ಹೇಳಿಬಿಟ್ಟು ಡಿನ್ನರಿಗೆ ಇಲ್ಲಿಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾದಮೇಲೆ ಒಳಗಡೆ ಹೋಗಿ ಆರ್ಡ್ರ್ ಮಾಡಿದೋ. ಇಲ್ಲಿ ಲೈಟಾಗಿ ನಾನು ಆಲ್ರೆಡಿ ಊಟ ಮಾಡಿದೆ, ಸ್ವಲ್ಪ ಫ್ರೂಟ್ಸು ಜ್ಯೂಸ್ ಎಲ್ಲ ಕುಡಿದಿದೆ. ನನಗೆ ಬೇಡ ಅಂದರೂ ಕೂಡ ಟೈಮ್ ಆಗಿದೆ ಊಟ ಮಾಡೋಣ ಅಂತ ಹೇಳಿ ಹೇಳಿದ್ರು. ಇಲ್ಲಿ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಟೇಸ್ಟಿಯಾಗಿದೆ, ಅದ್ರ ಜೊತೆಗೆ ಹೈಜೀನ್ ಆಗೋ ಕೂಡ ಇದೆ. ಒಂದ್ಸಲಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ರೋಟಿ ಆರ್ಡ್ರ್ ಮಾಡಿದ್ದು. ರೋಟಿ ಅಂತ ಹೇಳಿದ್ರೆ ತಂದೂರಿ ರೋಟಿ ಅಂತ ಬರುತ್ತೆ, ಅದನ್ನು ಆರ್ಡ್ರ್ ಮಾಡಿದ್ದು. ಅದ್ರ ಜೊತೆಗೆ ರೈಸ್ ಆರ್ಡ್ರ್ ಮಾಡಿದ್ದು, ಚಿಕನ್ ಕರಿ ಆರ್ಡ್ರ್ ಮಾಡಿದ್ದು, ಜೊತೆಗೆ ಲೆಮನ್ ಚಿಕನ್ ಅಂತ ಹೇಳಿ ಆರ್ಡ್ರ್ ಮಾಡಿದ್ದು. ಇಷ್ಟನ್ನು ಆರ್ಡ್ರ್ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ಹೋಗುವಂಥ ಆನ್ ದ ವೇ ಹೊರಡೋಣ ಅಂತ ಹೇಳಿ ಅನ್ಕೊತಾ ಇದ್ದೆ. ಇಲ್ಲಿ ನೋಡ್ಬೋದು ನೀವು, ಈ ರೆಸ್ಟೋರೆಂಟು ಇವಳಿಗೆ ಸ್ವಲ್ಪ ಫ್ರೆಂಡ್ಲಿ ಆಗಿದೆ. ಜೊತೆಗೆ ಆಲ್ರೆಡಿ ಇಲ್ಲಿರುವಂಥ ಎಂಪ್ಲಾಯೀಸ್ ಕೂಡ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ಹೋದ ತಕ್ಷಣ ಫಸ್ಟ್ ಕೇಳೋದೆ ಬೇಬಿ ಚೇರ್ ಕೊಡಿ ಅಂತ ಹೇಳಿ ಅವ್ರನ್ನ ಕೇಳ್ತಾ ಇದ್ದಾಳೆ. ನನಗೆ ಬೇಬಿ ಚೇರ್ ಬೇಕು ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ನಾವು ಎಲ್ಲಿಗೆ ಹೋಗ್ತೀವೋ, ಯಾವ ರೀತಿ ಬಿಹೇವ್ ಮಾಡ್ತೀವೋ ಆ ರೀತಿ ಆ ಮಕ್ಕಳು ಕಲ್ತ್ಕೊತಾರೆ. ಇವಳು ಇಲ್ಲಿಗೆ ಬಂದರೆ ಸಾಕು, ನೀಟಾಗಿ ಊಟ ಮಾಡ್ತಾಳೆ. ಎಷ್ಟು ನೀಟಾಗಿ ಅಂತ ಹೇಳಿದ್ರೆ, ನಮಗೆ ಆ ಏಜಲ್ಲಿ ಅವಳ ಥರ ಸ್ಪೂನ್ ಇಟ್ಕೊಳ್ಳೋಕೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ನೀಟಾಗಿ ಊಟ ಮಾಡ್ತಾಳೆ. ಸೊ ಇಲ್ಲಿ ನೋಡ್ಬೋದು, ಆ ಮೆನು ಕಾರ್ಡನ್ನು ನೋಡ್ತಾ ಇದ್ದೋ. ತುಂಬ ಏನು ಆರ್ಡ್ರ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಆಲ್ರೆಡಿ ಸ್ವಲ್ಪ ಲೈಟಾಗಿ ತಿಂದಿರೋದ್ರಿಂದ. ಇನ್ನು ಕತ್ಲೆ ಆಗಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು, ಇದು ಲೆಮನ್ ಚಿಕನನ್ನು ಫಸ್ಟ್ ಆರ್ಡ್ರ್ ಮಾಡಿದ ತಕ್ಷಣ ಅದು ರೆಡಿ ಇತ್ತು ಅನಿಸುತ್ತೆ, ಅದು ಕೊಟ್ಟರು. ಇನ್ನು ರಿಮೈನಿಂಗು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ನಮ್ಮನೆಯವ್ರು ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ರು, ನಾನು ರೋಟಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡಿ ಅವಳು ಎಷ್ಟು ನೀಟಾಗಿ ಪ್ಲೇಟನ್ನು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾಳೆ. ಅದಾದಮೇಲೆ ಊಟ ಮುಗಿಸ್ಕೊಂಡು ಮತ್ತೆ ಅವರ ಅಪ್ಪನ ಜೊತೆಲಿ ಸ್ವಲ್ಪ ಆಟ ಆಡಬೇಕು ಅಂತ ಹೇಳಿ ಅಲ್ಲಿಗೆ ಹೋದ್ಲು. ಸೊ ನನಗೂ ಕೂಡ ಅವಳ ಖುಷಿನೇ ತುಂಬ ಇಂಪಾರ್ಟೆಂಟ್ ಆಯಿತು. ನನ್ನ ವ್ಲಾಗಲ್ಲಿ ನನ್ನ ಮನೆಯವರು ಸ್ವಲ್ಪ ಕಮ್ಮಿ ಬರೋದು.
ಬರ್ತೀನಿ, ಮಾತಾಡ್ತೀನಿ ಲೈವಲ್ಲಿ ಅಂತ ಹೇಳ್ತಾರೆ. ಬಟ್ ಆಗೋದಿಲ್ಲ, ನನ್ನ ಮಗಳು ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅವ್ರ ಕಮ್ಯುನಿಕೇಷನು, ಕಾನ್ವರ್ಸೇಷನ್ ತುಂಬ ಫನ್ನಿಯಾಗಿ ಚೆನ್ನಾಗಿರುತ್ತೆ. ಬಟ್ ಅದನ್ನು ನಾನು ಶೂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಹುಣಸೂರಿನ ವಿಶಾಲಕ್ಕೆ ಬಂದು, ಸೊ ಆ ವ್ಲಾಗನ್ನು ನಾನು ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನೇನು ಪರ್ಚೇಸ್ ಮಾಡಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.